ಅಂತ ನೀವು ನನ್ನನ್ನು ನೋಡಿ ಹಾಡ್ತಿರೋ ಇಲ್ವೋ, ಬಟ್ ಎರಡನೇ ದಿನ ವಿಜಯ್ ನನ್ನನ್ನು ನೋಡಿ ಈ ಹಾಡನ್ನ ಹಾಡ್ತಾ ಇದ್ದಾರೆ. ಫ್ರೀಯಾಗಿ ಸಂಗೀತ ಕ್ಲಾಸಸ್ ಈ ಶ್ರುತಿಗೆ ಸಂಚಾರಿ ವಿಜಯ್ ತಗೊಳ್ತಾ ಇದ್ದಾರೆ. ಹೆಲೋ, ವೆಲ್ಕಮ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ ಅಂಡ್ ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಡೇ 2. ವೆಲ್ಕಮ್ ಬ್ಯಾಕ್ ವಿಜಯ್. ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರೀ ಸಂಗೀತ ಕ್ಲಾಸಸ್. ಶ್ರುತಿಗೆ ಸಂಗೀತ ನೋಡಿದ್ರ, ಇವತ್ತು ಈ ಶ್ರುತಿಗೆ ಸಂಗೀತದ ಜೊತೆ ಹಾಡ್ತಾ ಯಾರ ಕೈ ರುಚಿನ ನೋಡ್ತೀವಿ. ಇವತ್ತು ನಮ್ಮ ಉಗ್ರಂ ಖ್ಯಾತಿಯ ನನ್ನ ಆತ್ಮೀಯ ಗೆಳೆಯ ಮಂಜು ಬರ್ತಾ ಇದ್ದಾರೆ. ವರ್ಲ್ಡ್ ಅಲ್ಲೇ ಮೋಸ್ಟ್ ಕಾಮನ್ ಹೆಸರು ಬಂದು ಮಂಜು, ಅಂಡ್ ಈ ವರ್ಲ್ಡ್ ಗೆ ಫೇಮಸ್ ಆಗಿರೋರು ಈ ಮಂಜು. ಉಗ್ರಂ ಸಿನಿಮಾ ನೋಡಿರೋರ್ಗೆ ಗೊತ್ತಿರತ್ತೆ ಎಂತ ಮೃದುವಾದ ಪಾತ್ರ ಮಾಡಿದ್ದಾರೆ ಅಂತ. ಅವ್ರ ನೋಡಿದ್ರೆ ಹೆದರಿಕೆ ಆಗುತ್ತೆ. ವಿಜಯ್, ವಿ ವಿಲ್ ಚೇಂಜ್ ಪ್ಲೇಸಸ್. ನೀವು ಬಂದು ನನ್ನ ಪಕ್ಕ ನಿಂತ್ಕೊಳ್ಳಿ, ಮಂಜುನ ಕಾರ್ನರ್ ಹಾಕ್ಬಿಡೋಣ. ಇಲ್ಲ ಪಾಪ ನೋಡೋದಕ್ಕೆ ಅಥವಾ ಅವರ ಆಕ್ಟಿಂಗ್ ಎಲ್ಲ ಹಂಗಿದ್ದಾರೆ. ನಾನು ಅವ್ರ ಜೊತೆ ಸುಮಾರು ವರ್ಷಗಳಿಂದ ಸಂಪರ್ಕದಲ್ಲಿದ್ದೀನಿ. ಈಸ್ ವೆರಿ ಸಿಂಪಲ್, ಹಂಬಲ್, ಥಿಯೇಟರ್ ಪರ್ಸನ್. ಆತನ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಅಂತಂದ್ರೆ ಎನರ್ಜಿ, ಹೈ ಎನರ್ಜಿ. ಯಾವುದೇ ರೋಲ್ ಕೊಡಿ ಅವರು ಅದಕ್ಕೆ ಫುಲ್ ಎಫರ್ಟ್ ಹಾಕಿ ಆ ಪಾತ್ರ ಮಾಡಕ್ ಟ್ರೈ ಮಾಡ್ತಾರೆ. ಸ್ಟಂಟ್ಸ್ಗಳಲ್ಲಿ ನನಗೆ ಭಯ ಆಗೋದಿಲ್ಲ, ಕೈ ಕಾಲು ಮುರ್ಕೊಂಡ್ಬಿಡ್ತಾರೆ, ಅಷ್ಟು ಎನರ್ಜಿ. ಅಂದ್ರೂ ಸ್ವಲ್ಪ ನನಗೆ ಭಯ ಆಗ್ತಿದೆ. ಓಕೆ, ಲೆಟ್ಸ್ ವೆಲ್ಕಮ್ ನಮ್ಮ ಸ್ಟಾರ್ ಸವಿರುಚಿಗೆ ಒನ್ ಅಂಡ್ ಓನ್ಲಿ ಉಗ್ರಂ ಮಂಜು. ಹಾಯ್ ಗೆಳೆಯ. ಹಾಯ್ ಗೆಳೆಯ, ಹೌ ಕೂಲ್ ಇಸ್ ದಟ್? ಏನು ಇಲ್ವಾ? ಹುಡುಗಿರೆಲ್ಲ ಭಯ ಪಡ್ತಾರಲ್ವಾ? ಹಾಯ್ ಗೆಳತಿ ಅನ್ಬೇಕು. ಆ ಗೆಳತಿ ಅಂದ್ರು ತಪ್ಪ ಅಲ್ಲ, ನೀವು ಅವರು ಈ ಬೇಡ ಬಿಡಿ ತಂಗಿ ಸೆಂಟಿಮೆಂಟ್. ಪಿಕ್ಚರ್ ಅಲ್ಲಿ ಹೆಂಗಿದ್ಯೋ ರೋಲ್ ಅದೇ ವಾಸ್. ಇವತ್ತು ನಮ್ಮ ಉಗ್ರಂ ಮಂಜು ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ? ನಾವು ಇವತ್ತು ಬೇಬಿಕಾರ್ನ್ ಫಿಂಗರ್ಸ್ ಇವತ್ತಿನ ಸ್ಪೆಷಾಲಿಟಿ. ಸೊ ಈ ಬೇಬಿಕಾರ್ನ್ ಫಿಂಗರ್ಸ್ ಅನ್ನ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಚೆಕ್ ಮಾಡೋಣ. ಬೇಬಿಕಾರ್ನ್ಸ್ ಒಂದು 20 ಇಂದ 25 ಪೀಸಸ್. ಓಕೆ. ಅದನ್ನ ಬೇಬಿಕಾರ್ನ್ ಇವಾಗ ಈ ಜೋಳ ಮಾಡ್ಬೇಕಂದ್ರೆ ಒಂದು 6 ತಿಂಗಳು ಬೆಳೆ ಆಗಿರುತ್ತೆ, ಹುಳ ಎಲ್ಲ ಬಿದ್ದಿರುತ್ತೆ. ಆಮೇಲೆ ರಾಸಾಯನಿಕ ಗೊಬ್ಬರ, ನಾಟಿ ಗೊಬ್ಬರ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ತಗೋಬೇಕು. ಫಸ್ಟ್ ತಗೊಂಡು ವಾಶ್ ಮಾಡ್ಬೇಕು. ಕಾರ್ನ್ಫ್ಲೋರ್, ಕಾರ್ನ್ಫ್ಲವರ್, ಗೋಧಿ ಹಿಟ್ಟು, ಪುದೀನ, ಕೊತ್ತಂಬರಿ ಸೊಪ್ಪು. ಸೂಪರ್. ಇದ್ರದ್ದು ವಿಶೇಷತೆ ಏನು ಗೊತ್ತಾ? ಚಿಲ್ಲಿ ಫ್ಲೇಕ್ಸ್ ಇಲ್ಲ. ಈ ಮೆಣಸೆಕಾಯಿ ಎಲ್ಲ ಹಾರಾಕಿರ್ತೀವಿ ಗೊತ್ತಾ ನಾವು, ಅಂದ್ರೆ ಒಣಗ್ಸಕ್ಕೆ. ಅದೆಲ್ಲ ಒಣಗಿಸಿದಾದ್ಮೇಲೆ ಮೆಣಸೆಕಾಯಿ ಎಲ್ಲ ತೆಗೆದ್ರೆ ಅದು ಪುಡಿ ಇರುತ್ತೆ ಗೊತ್ತಾ, ಆ ಪುಡಿ. ಮುಂದೆ ಜೇನುತುಪ್ಪ, ಸೂಪರ್ ಸ್ಪೆಷಲ್ ಸಾಲ್ಟ್. ಓಕೆ. ಆಮೇಲೆ ಟೊಮೆಟೊ ಸಾಸ್, ವಿನೆಗರ್, ಸೋಯಾ ಸಾಸ್, ಸೂಪರ್, ಆಲಿವ್ ಆಯಿಲ್. ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್. ಸೂಪರ್. ನೋಡಕ್ಕೆ ಪಕ್ಕ ನಮ್ಮ ಲೋಕಲ್ ಹುಡುಗ ಒಂದು ಇಂಟರ್ನ್ಯಾಷನಲ್ ಡಿಶ್ ಅನ್ನ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಯು ಮಸ್ಟ್ ಬಿ ಅ ಗ್ರೇಟ್ ಆಕ್ಟರ್. ಅದು ಹೆಂಗಾಯ್ತು ಅಂತಂದ್ರೆ, ನಾವು ಲೋಕಲ್ ಆಗೇ ಮಾಡ್ತಿರ್ತೀವಿ. ಈ ಬ್ಯಾಚುಲರ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ಏನ್ ಸಿಗುತ್ತೋ ಅದೆಲ್ಲ ಎತ್ಬಿಟ್ಟು ಒಂದರಲ್ಲಿ ಹಾಕಿದ್ರೆ ಅದೊಂದು ಡಿಶ್ ತಯಾರು ಮಾಡೋದು. ಸೊ ಇದು ಬರೀ ಬೇಬಿಕಾರ್ನ್ ಫಿಂಗರ್ಸ್ ಅಲ್ಲ, ಇದು ಬ್ಯಾಚುಲರ್ ಸ್ಪೆಷಲ್ ಬೇಬಿಕಾರ್ನ್ ಫಿಂಗರ್ಸ್ ಅಲ್ವಾ? ಒಳ್ಳೆ ಹೆಸರು, ಒಳ್ಳೆ ಟೈಟಲ್ ಆಲ್ಸೋ. ಶುರು ಮಾಡೋಣ. ಎಲ್ಲಿಂದ ಶುರು ಮಾಡೋಣ? ನಾವು ಫಸ್ಟ್ ಇವಾಗ 2 ಸ್ಪೂನು ಕಾರ್ನ್ ಪೌಡರ್ ಹಾಕೊಳ್ಳೋಣ. 2 ಸ್ಪೂನ್ ಕಾರ್ನ್ ಫ್ಲವರ್ ಹಾಕೊಳ್ಳಿ. ಗೋಧಿ ಹಿಟ್ಟು 2 ಸ್ಪೂನ್. ಇದು 2 ಸ್ಪೂನ್ಸ್. ಸೂಪರ್. ಒಂಚೂರು ಪುದೀನ ಹಾಕಿ. ಒಂದ್ ಸ್ವಲ್ಪ. ಈ ಪುದೀನ ಸ್ಪೆಷಲ್ ಏನ್ ಗೊತ್ತಾ, ತುಂಬಾ ಈ ನಾನ್ ವೆಜ್ ಅಲ್ಲಿ ಗರಂ ಮಸಾಲೆ ಎಲ್ಲ ಹರ್ಕೊಂಡು ನಾನ್ ವೆಜ್ ತಿನ್ನೋರು ಇದು ಸಿಕ್ಕಾಪಟ್ಟೆ ಫೇವ್ರೇಟ್. ಅದೇ ಆ ಸ್ಮೆಲ್ಲು. ಅದು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ವಲ್ಪ ವಾಟರ್ ಬೇಕೀಗ. ಸಾಕು. ಇದನ್ನ ಕಲ್ಸ್ಕೋಬೇಕು. ಹೌದು. ಈ ಬಜ್ಜಿ ಬೋಂಡಾ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಆ ತರ ಇರಬೇಕು ಸ್ವಲ್ಪ. ಇಟ್ ಶುಡ್ ಬಿ ನಾಟ್ ಟೂ ಲಿಕ್ವಿಡ್, ನಾಟ್ ಟೂ ಸಾಲಿಡ್. ಈಗ ನಾವು ಆಯಿಲ್ ಬಿಸಿ ಮಾಡ್ಕೋಬೇಕು. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಚ್ಚೇವು ಕನ್ನಡದ ದೀಪ ಅನ್ನತ್ರ ಸ್ಟವ್ ಹಚ್ಚಿ ಸ್ವಲ್ಪ ದೂರದಿಂದ. ಗುಡ್, ವೆರಿ ಗುಡ್. ಇವಾಗ ಬಂದಿರೋದು ನಮಗೆ ಒಲೆಗೆ ಸೌದೆ ಹಾಕ್ಬಿಟ್ಟು ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಇಡು ಅಂದ್ರೆ ಇಡ್ತೀವಿ. ತುಂಬಾ ಚೆನ್ನಾಗಿ ಬೆಂಕಿ ಇಡೋದು. ಬಟ್ ಇದು ಸ್ಟವ್ ಡೋಂಟ್ ವರಿ, ಆ ಕೆಲಸ ನಾವು ಮಾಡ್ತಾ ಇದೀವಿ.
ನಿಮ್ಮಿಬ್ರ ಪರಿಚಯ ಹೇಗಾಯ್ತು, ಯಾವಾಗಾಯ್ತು ಹೇಳಿ? ನಮ್ಮಿಬ್ರು ಪರಿಚಯ ರಂಗಶಂಕರದಲ್ಲೇ ಬಹಳಷ್ಟು ಟೈಮ್ ಆಗಿತ್ತು. ಬಹಳಷ್ಟು ಟೈಮ್ ನಾವು ಭೇಟಿ ಮಾಡಿದ್ವಿ ರಂಗಶಂಕರದಲ್ಲೇ ನಾಟಕಗಳೆಲ್ಲ ನೋಡ್ಬೇಕಾದ್ರೆ. ಸರಿ. ಬಟ್ ನಂದು ಒಂದು ಜರ್ನಿ ಅಂತ ಆಗಿದ್ದು, ಇಬ್ರು ಜೊತೆಲಿ ವರ್ಕ್ ಮಾಡಿದ್ದು ಅಂದ್ರೆ ಚೆನ್ನೈಯಲ್ಲಿ 100 ಇಯರ್ಸ್ ಸೌತ್ ಇಂಡಿಯನ್ ಸೆಲೆಬ್ರೇಷನ್. ಆ ಟೈಮಲ್ಲಿ ಅರುಣ್ ಸಾಗರ್ ಅವರು ಡೈರೆಕ್ಷನ್ ಮಾಡಿಸಿದ್ದು, ನಾವೆಲ್ಲ ಮೈಮ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ನಾನು, ಇವರು, ಶುಂಗ, ಸಂದೀಪ ಅಂತ. ನಿಮಗೆ ಜ್ಞಾಪಕ ಇದ್ರೆ ನೆನ್ನೆ ತಾನೇ ಹೇಳ್ತಿದ್ದೆ ದಟ್ ಇವರ ಕಣ್ಣನ್ನ ನೋಡಿದ್ರೇನೆ ಹೆದರಿಕೆ ಆಗತ್ತೆ, ಗಡ ಗಡ ಅಂತ ನಾವು ಅಲ್ಲಾಡ್ತೀವಿ ಅಂತ. ದಟ್ ಇಸ್ ಬಿಕಾಸ್ ಇವರಿಬ್ರು ಕಣ್ಣಲ್ಲೇ ಮಾತಾಡ್ಕೊಳ್ತಾರೆ, ಕಣ್ಣಲ್ಲೇ ಸನ್ನೆ ನಡೆಯುತ್ತೆ. ಈ ಮೈಮ್ ಪರ್ಫಾರ್ಮೆನ್ಸ್ ಅಂದ್ರಲ್ಲ, ಸ್ಟೇಜ್ ಮೇಲೆ ಸಾವಿರಾರು ಜನರು ಮುಂದೆ ಕೂತ್ ನೋಡ್ತಿರುವಾಗ ಇಂಪ್ರಾಂಪ್ಟು ದೊಡ್ಡ ದೊಡ್ಡ ಸ್ಟಾರ್ ಗಳ ಮುಂದೆ ಕಣ್ಣಲ್ಲೇ ಸನ್ನೆ ಮಾಡ್ಕೊಂಡು ಚೇಂಜಸ್ ಎಲ್ಲ ಮಾಡ್ತಿದ್ರಂತಪ್ಪ. ಅದ್ ಹೆಂಗ್ ಮಾಡ್ತಿದ್ರಿ? ಒಂದ್ ಕೆಲ್ಸ ಮಾಡೋಣ, ಎಲ್ಲಾರು ಟೆಲಿಪತಿ ಬಗ್ಗೆ ಕೇಳಿದಿರಾ, ಐಪತಿ ಬಗ್ಗೆ ಕೇಳಿದಿರಾ? ಇವಾಗ ವಿಜಯ್ ಒಂದು ವಿಷಯನ ಮನ್ಸಲ್ಲಿ ನೆನ್ಸ್ಕೊಳ್ತಾರೆ, ಅದನ್ನ ಕಣ್ಣಿಂದ ಮಂಜು ಕಣ್ಣಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಂಡ್ ಮಂಜು ಅದ್ ಏನು ಅಂತ ಹೇಳ್ಬೇಕು. ಫಸ್ಟ್ ನನ್ ಕಿವಿಯಲ್ಲಿ ಹೇಳ್ಬಿಡಿ. ಇಷ್ಟು ಕಾಂಪ್ಲಿಕೇಟೆಡ್? ತಮಾಷೆ ಅಲ್ಲ, ಬಾರಿ ದಿವಸ. ಸರಿ, ಅವಿ ರೆಡಿ? ರೆಡಿ. Come on, let's go for it. The ಐಪತಿ. ಆಯ್ತು. ನಗಬಾರ್ದು. ನೀನ್ ಯಾಕೋ ಇಲ್ಲಿ ಬರಕ್ ಹೋದೆ ಅಂತ. Which is absolutely the right thing. Oh my God. Right. That is what ವಿಜಯ್ told me. ಇಲ್ಲಿ ಯಾಕೆ ಬಂದ ಇವನು ಅದನ್ನೇ ಹೇಳ್ತೀನಿ ನೋಡಿ ಅಂತ. ಅದಕ್ಕೆ ಕೇಳಿ, ಇಷ್ಟು ಕಾಂಪ್ಲಿಕೇಟೆಡ್ ಬೇಕಿತ್ತಾ ಅಂತ. ಐಪತಿ ಕ್ಲಾಸಸ್ ಫ್ರೀ ಆಗಿ ಆಮೇಲೆ ಕಂಡಕ್ಟ್ ಮಾಡ್ತಾರಂತೆ. ಇಲ್ಲಿ ಎಣ್ಣೆ ಬಿಸಿ ಆಗಿದೆಯಾ ಅಂತ ಚೆಕ್ ಮಾಡೋಣ ಬನ್ನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಏನ್ ಮಾಡೋಣ ನೆಕ್ಸ್ಟ್? ಬೇಬಿಕಾರ್ನ್ ಪೀಸಸ್ ತಗೊಂಡು ಇದ್ರಲ್ಲಿ ಡಿಪ್ ಮಾಡ್ಬೇಕು. ಓಕೆ. ಡಿಪ್ ಮಾಡಿ ಈ ಎಣ್ಣೆನಲ್ಲಿ ಕರಿಬೇಕು ಅಷ್ಟೇ. ಒಂದ್ 2 ಪೀಸ್ ಹಾಕಿ, ಬೇಬಿಕಾರ್ನ್ ಪೀಸಸ್ ಹಾಕಿ, ಇನ್ನೊಂದ್ 2 ಹಾಕಿ. ಆಲ್ವೇಸ್ ರೆಡಿ ಟು ಹೆಲ್ಪ್. ನಿಧಾನವಾಗಿ ಈ ತರ ಬಿಡಬೇಕು. ಓಕೆ, ಸೈಡ್ ಇಂದ ಬಿಡಬೇಕು. ಹೌದು. ಇವ್ರು ಎಕ್ಸ್ಪರ್ಟ್ ಅಂತ ಗೊತ್ತಾಗ್ತಾ ಇದೆಯಪ್ಪ ಕುಕಿಂಗ್ ಅಲ್ಲಿ. ಅಲ್ಲ, ಬಜ್ಜಿ ಮಾಡೋದ್ರಲ್ಲಿ. ಉಗ್ರಂ ಸಿನಿಮಾದ ಆಡಿಷನ್ ಟೈಮ್ ಅಲ್ಲಿ ಇದೇ ತರ ಡೈಲಾಗ್ ಬಿಡು ಅಂತ ಹೇಳಿದ್ದಾರೆ. ಸೊ ನಮ್ಮ ಮಂಜು ಏನ್ ಹೇಳಿದ್ರು ಅಂತ ತಿಳ್ಕೊಳ್ಳೋ ಆಸಕ್ತಿ ಅಂಡ್ ಆಸೆ ನಮಗೆ ಉಕ್ಕಿ ಹರಿತಾ ಇದೆ. ಆಕ್ಚುಲಿ ಸುಮಾರಷ್ಟು ಅಂದ್ರೆ ಒಂದ್ ಸಿನಿಮಾಗೋಸ್ಕರ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂತ ಕಲಾವಿದ್ರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳಷ್ಟು ಜನ ಅವಕಾಶಕ್ಕೋಸ್ಕರ ಕಾಯ್ತಿರ್ತಾರೆ. ಅದ್ರಲ್ಲಿ ನಾನು ಒಬ್ಬ ಆಗಿದ್ದೆ. ಸಿಕ್ಕಾಪಟ್ಟೆ ಆಡಿಷನ್ಸ್ ಮಾಡ್ಬಿಟ್ಟಿದೆ. ಅಂದ್ರೆ ಲೈಕ್ ಸುಮಾರು ಜನ ಡೈರೆಕ್ಟರ್ ಅಲ್ಲಿ ಆಡಿಷನ್ ಐತೆ ಅಂದ್ರೆ ಸಾಕು ಹೋಗೋದು. ಅಲ್ಲಿ ಕೆಲವೊಂದು ಟೈಮು ಕೆಲವೊಂದು ಕ್ಯಾರೆಕ್ಟರ್ಗಳು ಇಷ್ಟ ಆಗಿರಲ್ಲ ಅವ್ರ ನಿರ್ದೇಶಕರಿಗೆ, ಆಮೇಲೆ ಐಟು, ಆಮೇಲೆ ಇನ್ನೊಂದು ಫ್ರೆಂಡ್ ಕ್ಯಾರೆಕ್ಟರ್ಗೆ ಆಗಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ಗೆ ಆಗಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳಿತ್ತು. ಒಂದಿನ ನನ್ನ ಪಾಡಿಗೆ ನನ್ನ ಮನೇಲಿ ಮಲಗಿದ್ದೆ, ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ, ಪಾಕೆಟ್ ಮನಿ ಇಲ್ವಲ್ಲ. ಸರಿ, ಮನೇಲಿ ಮಲಗಿದ್ದೆ. ಅವಾಗ ನನ್ನ ಗೆಳೆಯ ಒಬ್ಬ ಶ್ರೀಧರ ಕಾಲ್ ಮಾಡ್ಬಿಟ್ಟು ಈ ಥರ ಆಡಿಷನ್ ಐತೆ ಬಾ ಹೋಗೋಣ ಅಂತಂದ. ಇಲ್ಲ ಕಣೋ ನೀನು ಹೋಗು, ಆಡಿಷನ್ಗೆ ಹೋಗು ಅಂತಂದ. ಇಲ್ಲ ಕಣೋ ನನ್ನ ಬೈಕ್ ಕೆಟ್ಟೋಗಿದೆ, ನಿನ್ನ ಬೈಕ್ ಇದೆಯಲ್ಲ ಬೈಕ್ ತಗೋಬಾ, ಆಡಿಷನ್ಗೆ ಹೋಗೋಣ ಅಂತಂದ. ಸರಿ, ನಾನು ಆಯ್ತು, ನಾನು ಬೈಕ್ ತರ್ತೀನಿ, ಕಂಡೀಷನ್ ಬೈಕಿಗೆ 100 ರೂಪೀಸ್ ಪೆಟ್ರೋಲ್ ಹಾಕ್ಸ್ಬೇಕು, 2 ಆಫ್ ಟೀ ಕೊಡಿಸ್ಬೇಕು, ಊಟ ಕೊಡಿಸ್ಬೇಕು. ಅವ್ನು ಕೇಳಿದ ಕೂಡಲೇ ಓಕೆ ಡನ್ ಅಂತಂದು ನಾನು ಬೈಕ್ ತೊಗೊಂಡು ಅವ್ನ ಮನೆ ಹತ್ರ ಹೋಗಿ ಮಿನೋರಾ ಮಿಲ್ಲಲ್ಲಿ ಆಡಿಷನ್ ನೋಡ್ತೀನಿ. 60-65 ಜನ ಅವರು ಎಲ್ಲ ಬಾಡಿ ಬಿಲ್ಡರ್ಸ್, ಕೂದಲೆಲ್ಲ ಬಿಟ್ಕೊಂಡು ಸ್ಕ್ರಿಪ್ಟ್ ಎತ್ಕೊಂಡು ಏನೋ IAS ಎಕ್ಸಾಮ್ ಥರ ಎಲ್ಲ ಓಡಾಡ್ತವ್ರೆ. ನಮ್ದು ಅದೇ ಅಲ್ವಾ ದೊಡ್ಡದು IAS ಎಕ್ಸಾಮ್ ಥರ ಎಲ್ಲ ಓಡಾಡ್ತಿದ್ದಾರೆ. ನಾನು ನೋಡಿದೆ, ಬಟ್ ನನಗೆ ಟೈಮ್ ಇರಲಿಲ್ಲ, ಪೇಷನ್ಸು ಕಳ್ಕೊಂಬಿಟ್ಟಿದೆ. ನೀವೇನು ಹಾಕೊಂಡು ಹೋಗಿದ್ರಿ? ಮಾಮೂಲಿ ಕಾಸ್ಟ್ಯೂಮ್ ಏನಿರುತ್ತೋ, ಬಟ್ಟೆ ಏನಿರುತ್ತೋ ಹಾಕೊಂಡು ಹೋಗಿದ್ದೆ. ಸೀದಾ ನುಗ್ಗಿದೆ ಆಡಿಷನ್ಗೆ. ಅಂದರೆ ಯಾವ ಟೋಕನ್ ನಂಬರ್, ಆ ನಂಬರ್ಗೆ ಯಾರು ಏನಿಲ್ಲ, ಒಳಗೆ ನುಗ್ಗಿದೆ. ಏನಪ್ಪ ನೀನು ಟೋಕನ್ ನಂಬರು ಅಂತಂದರು. ಆಮೇಲೆ ಗೊತ್ತಾಯ್ತು ನನಗೆ, ಡೈರೆಕ್ಟ್ರ್ ಆ್ಯಂಡಿ ಕ್ಯಾಮು ಅಸೋಸಿಯೇಟ್ ಡೈರೆಕ್ಟ್ರ್ ಕೆಳಗೆ ಕೂತ್ಕೊಂಡು ಬರ್ಕೋತಿದ್ರು. ನಿಮ್ಮ ನಂಬರ್ ಸರ್, ನನ್ನ ನಂಬರ್ ಗೊತ್ತಿಲ್ಲ, ನಾನು ಅರ್ಜೆಂಟ್ ಹೋಗ್ಬೇಕಿತ್ತು ಸರ್ ಆಡಿಷನ್ನು ಅಂತ ಗೊತ್ತಾಯ್ತು, ಬಂದೆ ಅಂತ. ಸರಿಯಪ್ಪ ನೀನು ಏನು ಗೊತ್ತೋ ನೀನು ಮಾಡಿ ತೋರಿಸು ಅಂತಂದ್ರು. ಸರಿ, ಅವಾಗ ನಾನು ಒಂದು ನಾಟಕದ ಡೈಲಾಗ್ ಹೇಳಿದೆ. ಏನ್ ಡೈಲಾಗ್ ಹೇಳಿದ್ರಿ? ಕನ್ನಡದ ವೀರರೆಂದರೆ ನಿನ್ನಂತಹ ತ್ರಾಣವಿಲ್ಲದವರೆಂದು ತಿಳಿದೆಯ, ಧೈರ್ಯದಿಂದ ಯುದ್ಧ ಮಾಡಲು ಸಾಧ್ಯವಾಗದೆ ನಮ್ಮಲ್ಲಿಯೇ ಕಲ್ಮಶಗಳನ್ನು ತಂದೊಡ್ಡಿ ವ್ಯಾಪಾರದ ನೆಪ ಮಾಡಿಕೊಂಡು ಬಂದು ಕೋಗಿಲೆಗಳ ಗುಂಪಿಗೆ ಕಾಗೆಗಳಂತೆ ಬಂದು ಸೇರಿಕೊಂಡಿರುವ ನೀವು ಒಬ್ಬ ಮನುಷ್ಯರೇ. ಇನ್ನೊಮ್ಮೆ ಕರ್ನಾಟಕಕ್ಕೆ ಅವಲೇಣವಾಗುವಂತ ಮಾತುಗಳನ್ನು ಮಾತನಾಡಿದ ಪಕ್ಷದಲ್ಲಿ ನಿನ್ನ ನಾಲಿಗೆಯನ್ನು ಸಿಗಿದು ಬಿಟ್ಟೆನು, ಎಚ್ಚರಿಕೆ. ಅದು ನಮ್ಮ ನಾಟಕದ ಡೈಲಾಗ್ ಹೇಳಿದ್ರು. ಸೂಪರ್. ಅದಾದ್ಮೇಲೆ ಅವ್ರ ಕ್ಯಾರೆಕ್ಟರೈಸೇಷನ್ ಎಕ್ಸ್ಪ್ಲೈನ್ ಮಾಡಿದ್ರು. ಲೈಕ್ ನಿಮಗೆ ಯಾರನ್ನ ಕಂಡ್ರು ಭಯ ಇಲ್ಲ, ನೀವೇ ರಾಜರು, ನಿಮ್ದೇ ಏರಿಯಾ. ಅದು ನಾವೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಬೋಂಡ ಬಜ್ಜಿ ಎಲ್ಲ ಮಾಡ್ತಿದ್ವಲ್ಲ ಹಳ್ಳಿಗಳಲ್ಲಿ ಬೋಂಡ ಬಜ್ಜಿ ಅವಾಗ 4 ಕಣಿ
4 ಒಂದು ಬಜ್ಜಿ ಬೋಂಡ ಈ ತರ ಇತ್ತು ಅಷ್ಟೇ ಅಷ್ಟೇ 4 ನಾನು ತಿಂದಿರೋದೆಲ್ಲ 4ಗೆ 2 ತಗೊಂಡ್ಬಿಡ್ತಿದ್ವಿ ಆಗ ಅಣ್ಣ ಇನ್ನೊಂದು ಕೊಡೋಣ ಅಂತ. ಇವಾಗ ಇಲ್ಲಿ ಪುಡಿ ಬರುತ್ತಲ್ವಾ, ಈ ಹಿಟ್ಟದ ಪುಡಿ ಇರುತ್ತಲ್ವಾ, ಆ ಪೌಡ್ರು ಪುಡಿ ಕೊಡೋರು. ಅಣ್ಣ ಪುಡಿ ಕೊಡೋಣ ಕರ್ಮ್ ಅಂತ ಚೆನ್ನಾಗಿರ್ತಿತ್ತಣ್ಣ ಅಂತ. ಅದು ಪ್ರಿಯ ಪಡ್ತಿದ್ರಾ? ಫ್ರೀಯಾಗಿ ಕೊಡ್ತಿದ್ರು. ಓಕೆ. ಕೇಳ್ಕೋಬೇಕಿತ್ತು. ಅಲ್ಲೂ ಆಕ್ಟಿಂಗ್ ಅವಾಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ನಾವು. ಸೊ ನಮ್ಮ ಸೆಕೆಂಡ್ ಬ್ಯಾಚ್ ಆಫ್ ಬೇಬಿ ಕಾರ್ನ್ ಫಿಂಗರ್ಸ್ ರೆಡಿ ಆಗ್ತದೆ ಇಲ್ಲಿ. ವಿಲ್ಲನ್ ಪಕ್ಕ ನಿಂತ್ಕೊಂಡು ಸಡನ್ ಆಗಿ ಒಂಥರ ವಿಲನಸ್ ಸ್ಟ್ರೀಕ್ ಅಂತಾರಲ್ಲ ಬಂದೇ ಬಿಡುತ್ತೆ. ನಮ್ ವಿಜಯ್ ಅಷ್ಟೇ ಒಂದಾನೊಂದು ಕಾಲದಲ್ಲಿ ಶಿವಾಜಿ ನಗರದಲ್ಲಿ ಮಚ್ಚೇಟನ್ನ ತಿಂದಿದ್ದಾರೆ ಗೊತ್ತಾ? ಕೇಳಿ ಸ್ಟೋರಿ ಕೇಳಿ, ಮಜಾ ಇದೆ ಕೇಳಿ. ಮಚ್ಚೆ ಏಟು ಬಚ್ಚೇಟ್ ಹೇಳಿ. ಇಲ್ಲ, ಅದು ಸ್ವಿಮ್ಮಿಂಗ್ ಅಂದ್ರೆ ಇಷ್ಟ. ಅದೊಂದು ಆಟ ಬಿಟ್ರೆ ಇನ್ಯಾವ್ದು ಆಡ್ತಿರ್ಲಿಲ್ಲ ನಾವು. ಬಾರಿ ಬಾವಿಲೇ ಇದ್ದಿರ್ತಿದ್ವಿ. ಬಿಟ್ರೆ ವರ್ಷ ಪೂರ್ತಿ ಬಾವಿಲಿ ಈಜಾಡೋದೇ ಕೆಲಸ. ಅವಾಗ ಅದೇನು ಕಾಟ್ ವೀಲಿಂಗ್ ಅಂತಾರೆ, ಅದು ನಮ್ಗೆ ಗೊತ್ತಿರ್ಲಿಲ್ಲ. ಹಿಂದಕ್ಕೆ ರಿವರ್ಸ್ ಹೊಡಿಬೇಕು. ಸೊ ಈ ತುದಿಯಲ್ಲಿ ನಿಂತ್ಕೊಂಡು ಹಿಂದಕ್ಕೆ ಹಿಂಗ್ ಡೈ ಹೊಡಿಬೇಕು. ಇಲ್ಲಿ ನೀರಿದೆ, ರಿವರ್ಸ್ ಹೊಡೆದ ತಕ್ಷಣ ಜಸ್ಟ್ ಹಿಂಗೆ ಹತ್ರದೇ ಜಾರದೆ ಚೂರಿ ಯಾಮಾರಿದ್ರೆ ಅವತ್ತು ಮೂಗ್ ಕಟ್ಟಾಕ್ ಹೋಗಿರೋ ಕಾಲು ಕೆಳಗಡೆ ಹೊಡಿ ಹೊಡೆದ ತಕ್ಷಣ ಇಲ್ಲಿ ಕಿತ್ಕೊಂಡೋಯ್ತು. ಅದಕ್ಕೆ ಯಾರಾದ್ರೂ ಕೇಳಿದ್ರೆ ಅಷ್ಟು ಸಿಂಪಲ್ ಆಗಿ ಈಗ ಅಷ್ಟು ದೊಡ್ಡ ಆಯ್ತು ಅಂತ ಹೇಳಲ್ಲ. ಶಿವಾಜಿ ನಗರದಲ್ಲಿ ಅದಕ್ಕೆ ಬಿಲ್ಡಪ್. ಶಿವಾಜಿ ನಗರದಲ್ಲಿ ಡಾನ್ ತರ ಗಲಾಟೆ ಮಾಡಕ್ ಹೋಗಿದ್ದೆ, ಅದಕ್ಕೆ ಮಚ್ಚೆ ಇಟ್ಟಿರುತ್ತೆ. ನೀವು ಅಷ್ಟೇ ಅಲ್ಲಿಂದಾನೇ ನಾಟಕ ರೆಡಿನಾ? ಹೌದು. ಸೊ ಇದ್ರಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ನಮ್ಮ ಮಂಜು ಮತ್ತೆ ನಮ್ಮ ವಿಜಯ್, ಬೋತ್ ಆಫ್ ದೆಮ್, ವಿ ಡೋಂಟ್ ನೋ ಇಫ್ ದೇರ್ ಕುಕಿಂಗ್ ಎಕ್ಸ್ಪರ್ಟ್ಸ್ ಬಟ್ ದೇರ್ ಎಕ್ಸ್ಪರ್ಟ್ಸ್ ಇನ್ ಕುಕಿಂಗ್ ಆಫ್ ಸ್ಟೋರೀಸ್. ಗೊತ್ತಾಯ್ತಲ್ಲ ಇವಾಗ ಇದು ರೆಡಿ ಆಯ್ತಾ? ಸೂಪರ್ ಬರುತ್ತೆ. ವೆರಿ ನೈಸ್. ನಮ್ಮ ಉಗ್ರಂ ಮಂಜು ನನ್ಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲ ಉಗ್ರಂ ಅಲ್ಲಿ ಇವ್ರು ಮಾಡಿರೋ ಕೆಲ್ಸಾನ ನಾನ್ ಕಲ್ತ್ಕೋಬೇಕಂತೆ, ಇಲ್ದಿದ್ರೆ ಅಡಿಗೆ ಹೇಳ್ಕೊಡ್ತಾರಂತೆ. ಸೆಕೆಂಡ್ ಆಪ್ಷನ್ ಇಸ್ ಬೆಟರ್, ಅಡ್ಗೆನೆ ಕಲ್ತ್ಕೊಳ್ತೀನಿ. ಆಯಿಲ್ ತಗೊಳ್ಳಿ, 1 ಸ್ಪೂನ್ ಹಾಕಿ, ಇನ್ನೊಂದು ಸ್ಪೂನ್ ಹಾಕಿ. ಇವಾಗ ನೆಕ್ಸ್ಟ್ ಇದು ತಗೊಳ್ಳಿ. ಹಲೋ, ಅದೇನು ಅಂತ ಹೇಳ್ಬೇಕು ಈಗ ಮತ್ತೆ? ಎಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟ್ ಓಕೆ, ಅಮೇಜಿಂಗ್ ಆಗಿರೋ ಚಿಲ್ಲಿ ಫ್ಲೇಕ್ಸ್ ಇಷ್ಟು ಹಾಕೋಬಹುದು ನೀವು. 1 ಸ್ಪೂನ್. ಓಕೆ, ಸಾಕು. ಚೆನ್ನಾಗಿ ಖಾರ ಬರುತ್ತೆ. ಆಕ್ಚುಲಿ ವಿಜಿ ಫ್ರೀ ಇದಾನೆ, ಇದು ಕೆಲಸ ಮಾಡಬಹುದು ಅನ್ಸುತ್ತೆ. ನಂಗೆ ಫುಲ್ ಖುಷಿ ಆಗ್ತದೆ. ಬನ್ನಿ ವಿಜಿ, ಕ್ಲೀನಾಗಿ ಮಿಕ್ಸ್ ಮಾಡಿ. ಮಂಜು ಯಾರನ್ನೂ ಬಿಡೋ ತರ ಇಲ್ಲ ಇವತ್ತು. ನೆಕ್ಸ್ಟ್ ಸೋಯಾ ಸಾಸ್ ಹಾಕ್ಲಾ? ಹಾಕಿ. ಸೋಯಾ ಸುಮ್ನೆ ಹೆಸರಿಗೆ ಇಷ್ಟು ಒಂದ್ ಹಾಕಿದ್ರೆ ಸಾಕು. ಸಾಕು. ಮೋದನಿನ. ಓಕೆ, ನೆಕ್ಸ್ಟ್ ವಿನೆಗರ್ ಹಾಕ್ಲಾ? ಹಾಕಿ. ಐ ಥಿಂಕ್ 1 ಸ್ಪೂನ್ ಸೋಯಾ ಸಾಸ್ ಅಂಡ್ ಅರ್ಧಕ್ಕಿಂತ ಒಂಚೂರು 1 ಸ್ಪೂನ್ ವಿನೆಗರ್. ಟೊಮ್ಯಾಟೊ ಕೆಚಪ್ ಅಷ್ಟೇ 1 ಟೀ ಸ್ಪೂನ್ ಹಾಕಿ. ಸ್ಟವ್ ಕಡಿಮೆ ಇಟ್ಕೊಳ್ಳಿ. ಕಡಿಮೆ ಇಟ್ಕೋ ಸ್ಟವ್. ಓಕೆ, ತುಂಬಾ ಸಿಹಿ ಬೇಕು ಅಂದ್ರೆ ಇದನ್ನ ಜಾಸ್ತಿ ಮಾಡ್ಕೋಬಹುದು. ಒಂದು 1/2 ಸ್ಪೂನ್ ಅಷ್ಟು ಸಾಲ್ಟ್ ಮಿಕ್ಸ್ ಮಾಡಿ. ಇನ್ನು ಸ್ವಲ್ಪ ಹಾಕಿ. ಈಗ ಇದಾಯ್ತಲ್ವಾ, ಈಗ ಒಂಚೂರು ಇದು ತಗೊಳ್ಳಿ, ಕಾರ್ನ್ ತಗೊಳ್ಳಿ, ಫಿಂಗರ್ ಬೇಬಿ ಕಾರ್ನ್ ಫಿಂಗರ್ಸ್ ಅನ್ನ ಅದ್ರ ಜೊತೆಗೆ ಈ ಮಸಾಲ ಹಾಕಬೇಕು.